ಚಿಂತಾಮಣಿ ನಗರ ನಿವಾಸಿ KR ಸುಪ್ರೀತ್ ಅಂತಕ್ಕಂಥ PUC ವಿದ್ಯಾರ್ಥಿ ಚಿಕ್ಕಬಳ್ಳಾಪುರ ಬಳಿ ಇರ್ತಕ್ಕಂಥ ನಾಗಾರ್ಜುನ ಇಂಜಿನಿಯರಿಂಗ್ PUC ಕಾಲೇಜಿಗೆ ಒಂದು CET ಪರೀಕ್ಷೆ ಬರೆಯಲು ಬಂದಾಗ ಪ್ರಥಮ ದಿನ ಒಂದು ವಿದ್ಯಾರ್ಥಿಯ ಒಂದು ಜನಿವಾರನ್ನು ಕಟ್ ಮಾಡಿ ಅದನ್ನು ಕಸದ ಬುಟ್ಟಿಗೆ ಬಿಸಾಕಿರುವಂಥ ಆರೋಪ ಏನು ಕೇಳಿಬಂದಿದೆ. ನಾನು ಇದೇ ಒಂದು ಚಿಕ್ಕಬಳ್ಳಾಪುರ ಬಳಿ ಇರ್ತಕ್ಕಂಥ ಒಂದು ನಾಗಾರ್ಜುನ ಇಂಜಿನಿಯರಿಂಗ್ ಕಾಲೇಜು ಬ್ಲಾಕ್ 1 PUC ಬ್ಲಾಕ್ ಬಳಿಯಲ್ಲಿದ್ದೀನಿ ನೋಡಿ, ನಾನು ತೋರಿಸ್ತಾ ಇದ್ದೀನಿ. ಇದೇ ಕಾಲೇಜಿಗೆ ಒಂದು ಸುಪ್ರೀತ್ ಅವತ್ತು ಆಗಮಿಸಿದ್ದ ಮತ್ತು ಅವತ್ತು ಬೆಳಗಿನ ಜಾವ ಆಗಮಿಸಿ ಎಂದಿನಂತೆ ಇದೇ ಒಂದು ಪಾತ್ ಮೂಲಕ ಎಂಟ್ರೆನ್ಸ್ಗೆ ಹೋಗಿ ಅಲ್ಲಿ ಪರಿಶೀಲನೆ ಒಳಪಟ್ಟು ನಂತರ ಒಂದು ಪರೀಕ್ಷೆ ಕೊಠಡಿಗೆ ಹೋಗಬೇಕಿತ್ತು. ಆ ಒಂದು ಸಂದರ್ಭದಲ್ಲಿ ಇದೇ ಒಂದು ಗೇಟಲ್ಲಿದ್ದಂಥ ಈ ಡ್ರೆಸ್ಸಿಂಗ್ ಇನ್ಚಾರ್ಜ್ ಆಫೀಸರ್ ಅಂತೇನು ಬೋರ್ಡು ನೇಮಕಗೊಳಿಸಿತ್ತು, ದೊಡ್ಡೀರಪ್ಪ ಅಂತಕ್ಕಂಥವ್ರು ಸಹ ಇಲ್ಲಿದ್ದರು. ಮತ್ತು ಆ ಸಂದರ್ಭದಲ್ಲಿ ಏನಾಯಿತು, ಅವರು ಜನಿವಾರನ್ನು ಯಾಕೆ ಕಟ್ ಮಾಡಿ ನಿಜನೂ ಸುಳ್ಳು ಅಂತೇಳಿ ಸ್ವತಃ ನನಗೆ ಅಲ್ಲಿ ದೊಡ್ಡೀರಪ್ಪ ಅವರು ಇದ್ದಾರೆ, ಅವ್ರು ನನಗೆ ಕೇಳಿ ತಿಳ್ಕೊಳ್ತಾ ಹೋಗ್ತೀನಿ. ಸರಿ, ಅವತ್ತು ಆ ಹುಡುಗ ಇಲ್ಲಿ ಎಕ್ಸಾಮ್ ಬಂದಿದ್ನಲ್ವಾ, ಅವರು ಆರೋಪ ಮಾಡ್ತಾ ಇರೋದು ನಾನು ಎಕ್ಸಾಮ್ಗೆ ಹೋಗಬೇಕಾದ್ರೆ ಇಲ್ಲಿ ಚೆಕ್ ಮಾಡಿದ್ರು, ಡ್ರೆಸ್ಸಲ್ಲಿ ಚೆಕ್ ಮಾಡಿದಾಗ ನನ್ನ ಜನಿವಾರ ಇತ್ತು, ಅದೇನೋ ಸೌಂಡ್ ಬಂತು. ಆ ಸೌಂಡ್ ಬಂದಿದ್ದಕ್ಕೆ ಜನಿವಾರ ನಾನು ತೆಗಿತೀನಿ ಅಂತ ಹೇಳಿದ್ರು ಸಹ ಅವರು ಅದನ್ನು ಸೀಜರಲ್ಲಿ ಕಟ್ ಮಾಡಿ ಕಸದ ಬುಟ್ಟಿಗೆ ಎಸ್ತಾಕಿದ್ರು. ಇದು ನನಗೆ ಅವಮಾನ ಅಂತ ಹೇಳ್ತಾನೆ. ಅದು ಯಾವ ಥರ ನಿಜ ಸರ್? ಇದು ಯಾವುದೂ ನಡೆದಿಲ್ಲ ಸರ್ ಇಲ್ಲಿ ಘಟನೆ. ನಾನೇ ಡ್ರೆಸ್ ಕೋಡ್ ಇನ್ಚಾರ್ಜ್ ಆಗಿ, ನನ್ನ ಹೆಸರು ದೊಡ್ಡೀರಪ್ಪ ಅಂತ ಹೇಳ್ಬಿಟ್ಟು ಡ್ರೆಸ್ ಇನ್ಕೋಡ್ ಚಾರ್ಜ್ ಆಗಿ ನಾನೇ ಇದ್ದೆ ಸರ್. ಇಲ್ಲಿ 2 ದಿವಸಗಳ ಕಾಲ ನಾನೇ ಇದ್ದೆ ಸರ್. ಇಲ್ಲಿ ಯಾವುದೇ ಕಾರಣಕ್ಕೆ ಘಟನೆಗಳು ನಡೆದಿಲ್ಲ ಸರ್. ನಾವೆಲ್ಲ ಲೈನಲ್ಲಿ ಕಳಿಸಿ ಲೈನಲ್ಲೇ ನಾವು ಎಕ್ಸಾಮ್ ಬರೆದು ಮನೆ ಎಕ್ಸಾಮ್ ಸುವ್ಯವಸ್ಥೆಯಾಗಿ ನಾವು ಕಳಿಸಿದ್ದೀವಿ ಸರ್ ಮನೆಗೆ. KR ಸುಪ್ರೀತ್ ಅಂತೇಳಿ ಅವ್ರು ಹೇಳ್ತಾ ಇರೋದು, ನೇರವಾಗಿ ನಾನು ಬಂದ ಪರಿಶೀಲನೆಗೆ ಒಳಪಟ್ಟೆ, ಆಗ ಜನಿವಾರ ನೋಡಿದ್ರು, ಅದನ್ನು ತೆಗಿಬೇಕು ಅಂದ್ರೆ ನಾನು ತೆಗಿತೀನಿ ಅಂತ ಹೇಳೋಷ್ಟೊತ್ತಿಗೆ ಯಾರೋ ಮೇಡಮ್ ಬಂದರು, ಸೀಜರ್ ತೊಗೊಂಡು ಕಟ್ ಮಾಡಿಬಿಟ್ಟು ಹಿಂಗೆ ಕಿತ್ತು ಕಸದ ಬುಟ್ಟಿಗೆ ಎಸ್ತಾಕಿದ್ರು ಅಂತ. ಆತ ಅವ್ರು ಕಸದ ಬುಟ್ಟಿ ಇಟ್ಟಿದ್ರ ಇಲ್ಲಿ ಹೋಗ್ಲಿ? ಇಲ್ಲ ಸರ್, ಯಾವುದೂ ರೀತಿ ಇಲ್ಲ ಸರ್. ಇಲ್ಲ ಥರ ಯಾವುದು ಡಸ್ಟ್ಬಿನ್ ಇಲ್ಲ, ಕಸದ ಬುಟ್ಟಿ ಏನೂ ಇಟ್ಟಿಲ್ಲ ಸರ್. ನಾವು ಚೆಕ್ ಮಾಡಿ ಅಷ್ಟೇ ಕಳಿಸಿದ್ಬಿಟ್ಟು ಸರ್. ಆಮೇಲೆ ನಾನು ಅದು ಕಟ್ ಮಾಡಿದ ಮೇಲೆ ಬೇಜಾರಾಯಿತು, ಕೊನೆಗೆ ಅದು ಹಾಗೆ ಬಿಟ್ಬಿಟ್ಟು ಹೋಗಿ ಎಕ್ಸಾಮ್ ಬರೆದು ವಾಪಸ್ ಹೋಗ್ಬೇಕಾದ್ರೆ ಕಸದ ಬುಟ್ಟಿ ತಂದು ಅದರಲ್ಲಿ ಹುಡುಕಾಡಿ ನಾನು ಅದನ್ನು ತೊಗೊಂಡು ಹೋದೆ ಅಂತ ಅದನ್ನು ಜನಿವಾರ ಹಿಡಿದು ತೋರಿಸ್ತಾ ಇದ್ದಾರೆ. ಇಲ್ಲ ಸರ್, ಆ ಥರ ಘಟನೆ ಯಾವುದು ನಡೆದಿಲ್ಲ ಸರ್. ನಿಮಗೆ ಜನಿವಾರ ಹಾಕೊಂಡು ಹೋಗೋದಕ್ಕೆ ಅವಕಾಶ ಇತ್ತಾ ಇಲ್ಲ ಸರ್? ಜನಿವಾರ ಹಾಕ್ಕೊಂಡಿದ್ದ ನಾವು ಅದು ಮೇಲೆ ಅಷ್ಟೇ ಏನು KE ಗೈಡ್ಲೈನ್ಸ್ ಇದೆಯೋ ಅದ್ರ ಪ್ರಕಾರವಾಗಿ ಚೆಕ್ ಮಾಡಿ ಕಳಿಸಿದ್ವಿ ಅಷ್ಟೇ ಸರ್. ಅಲ್ಲಿ KE ಗೈಡ್ಲೈನ್ಸ್ ಪ್ರಕಾರ ಜನಿವಾರ ಹಾಕೋದಕ್ಕೆ ಅವಕಾಶ ಇತ್ತೋ ಇಲ್ಲವೋ? ಅವಕಾಶ ಅದೇನೋ ಗೊತ್ತಿಲ್ಲ ಸರ್. ನಾವು ಚೆಕ್ ಮಾಡಿ ಅಷ್ಟೇ ಕಳಿಸಿದ್ವಿ ಸರ್. ನಾವು ಯಾವುದೇ ರೀತಿ ಘಟನೆಗಳು ಆ ಥರ ನಡೆಯೋಕ್ಕೆ ಬಿಟ್ಟಿಲ್ಲ ಸರ್. ಅಂದರೆ ನಿಮಗೆ ಸ್ಪಷ್ಟತೆ ಇರಲಿಲ್ವಾ? ಜನಿವಾರ ಇದ್ದರೆ ಬಿಡ್ಬೋದಾ ಅಥವಾ ಬಿಡಬೇಕಾ ಅಥವಾ ತೆಗೆದಾಕಬೇಕು ಅಂತ ಏನಾದ್ರು ಇತ್ತು? ನಿಯಮಾವಳಿಯಲ್ಲಿ ಏನಿತ್ತು ಸರ್? ನಿಯಮಾವಳಿ ಅದು ಇಲ್ಲ ಸರ್. ಮಾಮೂಲಿ ಏನು ಈ ರಿಲಿಜಿಯಸ್ ಏನು ಇದೆಯೋ ಆ ಪ್ರಕಾರವಾಗಿ ನಾವು ಎಲ್ಲರನ್ನು ಕಳಿಸಿದ್ದೀವಿ ಸರ್. ಆ ಥರನೇ ಕಳಿಸಿದ್ದೀವಿ ಸರ್. ಒಳಗಡೆ ಯಾವುದು ಅಲೋ ಮಾಡಿ ಯಾವುದೇ ರೀತಿಯಾದ ನಾವು ಒಳಗಡೆ ಹಂಗೆ ಕಳಿಸಿದ್ದೀವಿ ಸರ್. ನಾವು ನೀವು ಏನಾದರೂ ಸ್ಕ್ಯಾನ್ ಮಾಡಿದ್ರೆ ಅವ್ರು ಬೇರೆ ಮೆಟಲ್ ಡಿಟೆಕ್ಟರ್ ಇಟ್ಕೊಂಡು ಅಥವಾ ಬೇರೆ ಸ್ಕ್ಯಾನಿಂಗ್ ಡಿವೈಸಿಟಿ ಏನಾದರೂ ಸ್ಕ್ಯಾನ್ ಮಾಡಿದ್ರೆ ಅವತ್ತು? ಸ್ಕ್ಯಾನು ಇಲ್ಲ ಸರ್. ಸ್ಕ್ಯಾನ್ ಆ ಥರ ಏನು ಮಾಡಿಲ್ಲ ಸರ್. ನಾವು ಮಾಡಿಲ್ಲ. ಜನಿವಾರ ಇದೆ ಅಂತ ಗೊತ್ತಾಗಿದೆ ಹೇಗೆ? ಜನಿವಾರ ಇಲ್ಲ ಸರ್, ಅದ್ರ ನನ್ನ ಗಮನಕ್ಕೆ ಬಂದಿಲ್ಲ ಸರ್. ಅದು ಗಮನ ಇಲ್ಲ ಸರ್. ನಾವು ಯಾವ ರೀತಿಯಲ್ಲಿ ನೋಡಿಲ್ಲ ಸರ್ ಅದನ್ನು. ನಾನು ಫಸ್ಟ್ ಡೇ ಇಲ್ಲಿ ಪರಿಶೀಲನೆ ವೇಳೆ ಇದ್ರೋ ಇರಲಿಲ್ವೋ? ಇದ್ದೆ ಸರ್. ನಾವು ಲೈನಲ್ಲೇ ಕಳಿಸಿ ಲೈನಲ್ಲಿ ಮಾಮೂಲಿ ಏನಿದೆ ಮಾಮೂಲಿ ಕ್ಯಾಲ್ಕುಲೇಟರು ಮೊಬೈಲ್ ಇಂಥವೇನಿದ್ರೆ ಅಷ್ಟೇ ಮಾತ್ರ ತೆಗ್ದೀನಿ ಅಂತ ಕಳಿಸಿದ್ವಿ ಸರ್ ಅಷ್ಟೇ. ಬಟ್ ಆ ಹುಡುಗ ಹೇಳ್ತಾ ಇರೋದು, ಇವರು ಪರಿಶೀಲನೆ ವೇಳೆ ಜನಿವಾರ ಗೊತ್ತಾಯಿತು, ನೀವು ಡಿಸೈಡ್ ಮಾಡೋದಕ್ಕೂ ಮುಂಚೆ ಇನ್ನೊಬ್ಬ ಮೇಡಮ್ ಬಂದರು, ಅದು ಸೀಜರ್ ತಂದು ಕಟ್ ಮಾಡಿಬಿಟ್ಟು ಬಿಸಾಕಿದ್ರು ಅಂತ. ಇಲ್ಲ ಸರ್, ಆ ಥರ ಏನು ನಡೆದಿಲ್ಲ ಸರ್. ಆ ಥರ ಗಮನಕ್ಕೆ ಏನು ಬಂದಿಲ್ಲ ಸರ್. ಆ ಥರ ನಡೆದಿಲ್ಲ ಸರ್ ಘಟನೆಗಳು ಯಾವುದು. ಮತ್ತು ಆ ಹುಡುಗ ಯಾಕೆ ಹಿಂಗೆ ಹೇಳ್ತಾರೆ? ಏನಾದ್ರು ದ್ವೇಷ ಇದೆ ಕಾಲೇಜ್ ಮೇಲೆ? ಅದು ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ ಸರ್. ಅದೇನೋ ಗೊತ್ತಿಲ್ಲ ಸರ್. ಈಗ ಪೊಲೀಸರು ಸಹ ದೂರು ಕೊಟ್ಟಿದ್ದಾನೆ, ಹುಡುಗ ಈ ಥರ ನನಗೆ ಅಪಮಾನ ಮಾಡಿದ್ದಾರೆ ಅಂತ. ಇಲ್ಲ ಸರ್, ಯಾವುದೇ ರೀತಿ ಘಟನೆ ನಡೆದಿಲ್ಲ ಸರ್. ಆ ಥರ ನಾವು ಮಾಡೂ ಇಲ್ಲ ಸರ್. ಏನು KE ಗೈಡ್ಲೈನ್ಸ್ ಪ್ರಕಾರವಾಗಿ ಮೊಬೈಲ್ಸು ಕ್ಯಾಲ್ಕುಲೇಟರ್ ಅಷ್ಟೇ ತೆಗೆದಿಟ್ಟು ಕಳಿಸಿದ್ದೀವಿ ಸರ್ ನಾವು ಎಕ್ಸಾಮ್ಗೆ. ಮತ್ತು ಇಲ್ಲಿ CCTV ಏನಾದರೂ ಇತ್ತು ಪರಿಶೀಲನೆ ಮಾಡೋ ವೇಳೆ? ಅದನ್ನೇನಾದ್ರು ಪೊಲೀಸರಿಗೆ ತೋರಿಸ್ತಾ ಇದ್ದೀರಾ? ಇದಾವೆ ಸರ್. ಇದಕ್ಕೆ CCTV ಎಲ್ಲ ಇದಾವೆ ಸರ್. ಇಲ್ಲಿ ಇದಾವೆ ಸರ್, ಎಲ್ಲ ಇದಾವೆ ಸರ್. CCTV ಎಲ್ಲ ಇದಾವೆ, ಚೆಕ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು. ಒಟ್ಟಿನಲ್ಲೇನು ಅವತ್ತು ಆ ವಿದ್ಯಾರ್ಥಿಗಳು ಹಾಗೆ ಜನಿವಾರವನ್ನು ಕಟ್ ಮಾಡಿ ಕಸಬುಟ್ಟಿಗೆ ಹೆಸರು ಅಂತ ಹೇಳಿದ್ರೆ, ಈತ ಕಾಲೇಜಿನ ಒಂದು ಡ್ರೆಸ್ಸಿಂಗ್ ಇನ್ಚಾರ್ಜ್ ಆಗಿರ್ತಕ್ಕಂಥ ದೊಡ್ಡೀರಪ್ಪ ಅವ್ರು ಹೇಳ್ತಾ ಇರೋದು, ನಾವು ಯಾವುದೇ ಜನಿವಾರನ ಕಟ್ ಮಾಡಿಲ್ಲ, ಕೇವಲ ಕ್ಯಾಲ್ಕುಲೇಟರ್ ಸೇರಿದಂತೆ KE ನಿಯಮಾವಳಿ ಮಾತ್ರ ನಾವು ನಿಯಮಾವಳಿಯಂತೆ ನಡೆದುಕೊಂಡಿದ್ದೀವಿ, ಯಾವುದೇ ಜನಿವಾರನೇ ಕಟ್ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಮತ್ತೊಂದು ಕಡೆ ಪೊಲೀಸರು ಸಹ ಒಂದು ವಿದ್ಯಾರ್ಥಿ ದೂರು ಕೊಟ್ಟಿದ್ದಾನೆ. ಹಾಗಾಗಿ ಪೊಲೀಸರ ತನಿಖೆಯಿಂದ ಮಾತ್ರನೇ ಒಂದು ಸತ್ಯ ಬಯಲಿಗೆ ಬರಬೇಕಾಗಿದೆ. ಕ್ಯಾಮ್ರಾಮನ್ ಸುಧಾಕರ್ ಜೊತೆ ಭೀಮಪ್ಪ ಪಾಟೀಲ್, TV9 ಚಿಕ್ಕಬಳ್ಳಾಪುರ.